ಸ್ವಾಮಿ ನೀನು ಶಾಶ್ವತ ನೀನು, ಎತ್ತಿದ ಬಿರುದ ಜಗವೆಲ್ಲ ಅರಿಯಲು ಮಹಾದೇವ ಮಹಾದೇವ, ಇಲ್ಲಿಂದ ಮುಂದೆ ಶಬ್ದವಿಲ್ಲ. ಪಶುಪತಿ ಜಗಕ್ಕೆ ಏಕೋ ದೇವ, ಸ್ವರ್ಗ ಮರ್ತ್ಯ ಪಾತಾಳದೊಳಗೆ ಒಬ್ಬನೇ ದೇವ, ಕೂಡಲ ಸಂಗಮ ದೇವ. ಏಕದೇವೋಪಾಸನೆಯನ್ನು ಪ್ರತಿಪಾದನೆ ಮಾಡುವ ವಚನಕಾರರ ಲಿಂಗಾಯತ ಧರ್ಮದಲ್ಲಿ ಬಸವಣ್ಣನವರಿಗೆ ಕೂಡಲ ಸಂಗಮ ದೇವ, ಅಲ್ಲಮಪ್ರಭುಗೆ ಗುಹೇಶ್ವರ, ಮಹಾದೇವಿ ಅಕ್ಕನಿಗೆ ಚನ್ನಮಲ್ಲಿಕಾರ್ಜುನ. ಯಾಕೆ ಹೀಗೆ ಭಿನ್ನ ಭಿನ್ನ ಆರಾಧ್ಯ ದೇವರುಗಳು ಅನ್ನುವಂಥ ಚಿಂತನೆ ಸಂವಾದ ನಡೆಯೋದು ಸಹಜ. ಆದರೆ ಈ ಎಲ್ಲ ದ್ರಾವಿಡ ಸಂಸ್ಕೃತಿಯ ಶರಣರು ಒಬ್ಬ ದೇವನನ್ನು ಆರಾಧನೆ ಮಾಡ್ತಾಯಿದ್ರು. ಮತ್ತದೇ ವಾದ ವಿವಾದದ ಕಾಂಟ್ರವರ್ಷಿಯ ಆರ್ಯರು ದ್ರಾವಿಡರು ವಿಷಯದ ಆಚೆಗೆ ಇರುವ ಇನ್ನೊಂದು ಸತ್ಯ, ಒಬ್ಬ ಶಿವ, ಆದಿಶಿವ ಇದ್ದ, ಕೈಲಾಸದಲ್ಲಿ ಇದ್ದ ಅನ್ನುವಂಥ ನಂಬಿಕೆಯನ್ನು ಆಧರಿಸಿ ಬೇರೆ ಬೇರೆ ದೇವರುಗಳನ್ನು ನಂಬಿದ ಜನ ಇದ್ದಾರೆ, ಬೇರೆ ಬೇರೆ ದೇವರುಗಳನ್ನು ಆರಾಧಿಸ್ತಾರೆ. ಆದರೆ ಅದು ಏಕದೇವ ಉಪಾಸನೆಯ ಹಾದಿಯಲ್ಲಿ ಇರೋದಿಲ್ಲ. ಮುಕ್ಕೋಟಿ ದೇವತೆಗಳು ಅಂತ ಪ್ರಶ್ನೆ ಬಂದುಬಿಡ್ತದೆ. ಆದರೆ ಇಲ್ಲಿ ಶರಣರು ವಚನಕಾರರು ತಮ್ಮ ವಚನಗಳ ಅಂಕಿತ ನಾಮ ಯಾವುದೇ ಇಟ್ಟುಕೊಳ್ಳಿ, ಯಾವುದೇ ದೇವರನ್ನು ಆರಾಧಿಸಲಿ, ಅಲ್ಲಿರುವ ಪ್ರತಿಯೊಂದು ಮನಸ್ಸುಗಳಿಗೆ ಗುಹೇಶ್ವರ, ಚನ್ನಮಲ್ಲಿಕಾರ್ಜುನ, ಕೂಡಲ ಸಂಗಮ ದೇವ, ಕೂಡಲ ಚನ್ನಸಂಗಮ ಎಲ್ಲವೂ ಒಂದೇ ಸ್ವರೂಪದ ಪರಮಾತ್ಮನ ಸ್ವರೂಪ ಅಥವಾ ಆ ಪರಶಿವನ ಸ್ವರೂಪ. ಅದು ಭಕ್ತಿಗೆ ಒಂದು ಮನುಷ್ಯ. ಈಗ ನಾನು ನನ್ನ ಭಾವನೆಗಳಿಗೆ ಲೋಕದಲ್ಲಿ ಮನಸ್ಸಿನ ಭಿತ್ತಿಯಲ್ಲಿ ಒಂದು ಆರಾಧ್ಯ ದೈವವನ್ನು ಸೃಷ್ಟಿ ಮಾಡಿಕೊಂಡಿರ್ತಾನೆ. ವೆನ್ ಐ ವಾಂಟ್ ಟು ಸಬ್ಮಿಟ್ ಸಮಥಿಂಗ್, ಸರೆಂಡರ್ ಮೈ ಸೆಲ್ಫ್ ಟು ಒನ್ ಪರ್ಟಿಕ್ಯುಲರ್ ಎನರ್ಜಿ. ಈ ಭೂಮಿಯಲ್ಲಿರುವ ಹೇಗೆ ಆಟೋಮಿಕ್ ಎನರ್ಜಿಯನ್ನು ನಾನು ನಂಬಿ ಎಲ್ಲ ಚಟುವಟಿಕೆಗಳು ನಡೀತವಲ್ಲ, ಹಾಗೆ ಕೂಡಲ ಸಂಗಮ ದೇವ. ಮತ್ತು ಅಲ್ಲಿಂದ ಮುಂದೆ ಶಬ್ದವಿಲ್ಲ. ಹಾಗೆ ಹೇಳೋದ್ರು ಹೇಗೆ ಧ್ವನಿಸ್ತದೆ ಅಂದರೆ, ಮಹಾದೇವ ಮಹಾದೇವ, ಇಲ್ಲಿಂದ ಮುಂದೆ ಶಬ್ದವಿಲ್ಲ. ಮತ್ತು ಇನ್ನೊಂದು ದೇವರು ಪ್ರಶ್ನೆನೇ ಇಲ್ಲ. ಪಶುಪತಿ ಜಗಕ್ಕೆ ಏಕೋ ದೇವ, ಸ್ವರ್ಗ ಮರ್ತ್ಯ ಪಾತಾಳದೊಳಗೆ ಒಬ್ಬನೇ ದೇವ, ಅವನೇ ಕೂಡಲ ಸಂಗಮ ದೇವ. ಅಂದರೆ ವಚನಗಳನ್ನು ಹೋರಾಟದ ಹಿನ್ನೆಲೆಯಲ್ಲಿ, ಸಾಮಾಜಿಕ ಪರಿಕಲ್ಪನೆಯ ಹಿನ್ನೆಲೆಯಲ್ಲಿ, ಸಮಾಜಮುಖಿ ಚಿಂತನೆಯ ಪರಿಕಲ್ಪನೆ ಹಿನ್ನೆಲೆಯಲ್ಲಿ ನೋಡೋದು ಒಂದು ಕಡೆ ಆದರೆ, ಭಕ್ತಿ ಭಂಡಾರಿ ಅಂತ ನಾವು ಬಸವಣ್ಣನಿಗೆ ಕರೆಯೋ ಸಂದರ್ಭದಲ್ಲಿ ಭಕ್ತಿಯ ಮೂಲಕ, ಶ್ರದ್ಧೆಯ ಮೂಲಕ ಈ ಕಮ್ಯುನಿಟಿಯನ್ನು ಡೆವಲಪ್ ಮಾಡಿದರು. ಇವತ್ತು ಅಷ್ಟೇ ಯಾವುದೇ ಒಂದು ಸಮೂಹ ಶಕ್ತಿ, ಗಾಂಧೀಜಿಯವರ ಸ್ವಾತಂತ್ರ್ಯ ಚಳವಳಿ ಅನ್ನೋದು ಕಮ್ಯುನಿಟಿಯನ್ನು ಕಟ್ಟಲಿಕ್ಕಿದ್ದ ಒಂದು ಶಕ್ತಿ. ಹಾಗೆ ಜನಸಮುದಾಯದಲ್ಲಿ ಜ್ಞಾನವನ್ನು ಮೂಡಿಸಲಿಕ್ಕೆ, ಅನುಭವದ ಹಿನ್ನೆಲೆಯನ್ನು ಹೆಚ್ಚಿಸಲಿಕ್ಕೆ ಭಕ್ತಿ ಮಾರ್ಗ ಅನಿವಾರ್ಯ. ಆ ಭಕ್ತಿ ಮಾರ್ಗದ ನಂತರ ಆ ವೈಯಕ್ತಿಕ ಸಾಧನೆಯ ಮುಂದಿನ ಹಾದಿಯೇ ಸಮಾಜದ ಸೇವೆ, ಸಾಮಾಜಿಕ ಪರಿಕಲ್ಪನೆ. ಅದನ್ನು ಶರಣರು ಭಾಳ ಅರ್ಥಪೂರ್ಣ. ಅದನ್ನು ವೈಯಕ್ತಿಕ ಸಾಧನೆಗೆ ನಾವಲ್ಲಿ ಹೇಗೆ ಕಾಡಿನಲ್ಲಿ, ಹಿಮಾಲಯದಲ್ಲಿ, ಬೆಟ್ಟದ ಮೇಲೆ ಧ್ಯಾನ ಮಾಡಿ ವೈಯಕ್ತಿಕ ಸಾಧನೆ ಮಾಡೋದೇ ಸಾಧನೆ ಅಂತ ಶರಣರು ನಂಬಲಿಲ್ಲ. ಆ ವೈಯಕ್ತಿಕ ಸಾಧನೆಯ ಜೊತೆಗೆ ಅದನ್ನು ಸಮೂಹ ಪ್ರಜ್ಞೆಗೆ ಹೆಂಗೆ ಬಳಸ್ಕೋಬೇಕು, ಸಾಮಾಜಿಕ ಅಭಿವೃದ್ಧಿಗೆ ಹೇಗೆ ಬಳಸ್ಕೋಬೇಕು ಅಂತ ನೋಡಿದ್ದ ಭಿನ್ನತೆ ಇದೆಯಲ್ಲ, ಎಲ್ಲವನ್ನ ತ್ಯಾಗ ಮಾಡಿ ಸರ್ವಸಂಗ ಪರಿತ್ಯಾಗಿಗಳಾಗಿ ಅಡವಿಯನ್ನು ಸೇರೋದು ಈ ಧರ್ಮ ಅಲ್ಲ. ಸಂಸಾರದೊಳಗೆ ಇದ್ದುಕೊಂಡು, ಈ ಎಲ್ಲ ಭವಬಂಧನದೊಳಗೆ ಇದ್ದುಕೊಂಡು ಹೇಗೆ ಇದನ್ನು ಜಯಿಸಬೇಕನ್ನೋದನ್ನು ಕಂಡುಹಿಡಿಯುವಂಥ ಒಂದು ಹೊಸ ಆಲೋಚನೆಯೇ ಲಿಂಗಾಯತ ತತ್ವದ ಪರಿಕಲ್ಪನೆ. ಈ ಹಿನ್ನೆಲೆಯಲ್ಲಿ ಈ ವಚನ ಯಾವ ಸಂದರ್ಭದಲ್ಲಿ ಹೀಗೆ ಹೇಳಿರ್ಬೋದು ಅಂದ್ರೆ, ನಿನ್ನ ಕೂಡಲ ಸಂಗಮ ದೇವ ಯಾರು ಅಂತ ಪ್ರಶ್ನೆ ಮಾಡಿರ್ತಾರಲ್ಲ, ಆ ಕೂಡಲ ಸಂಗಮನಿಗೆ ಕೊಡುವಂಥ ವ್ಯಾಖ್ಯಾನ ಇದೆ. ನನ್ನ ಆರಾಧ್ಯ ದೈವ ಇದೆ ಅಲ್ಲ, ಅದಕ್ಕೊಂದು ವ್ಯಾಖ್ಯಾನ ಇದೆ. ಭಗವದ್ಗೀತೆಯನ್ನು ನಂಬುವಂಥವರು,
ಕೃಷ್ಣ ಮತ್ತು ಅರ್ಜುನನ ಮಧ್ಯದ ಅನುಸಂಧಾನದಲ್ಲಿ ಕೃಷ್ಣ ಹೇಳುವ ಮಾತೇ ಅದು. ಯು ಹ್ಯಾವ್ ಟು ಟ್ರಸ್ಟ್, ಯು ಹ್ಯಾವ್ ಟು ಸರೆಂಡರ್ ಯುವರ್ ಸೆಲ್ಫ್. ಗೀತೆಯ ಕಾಂಟೆಕ್ಸ್ಟ್ ಬೇರೆ, ಆದರೆ ಅಲ್ಲಿ ಕೂಡ ಹಾಗೆ ಹೇಳೋದು ಇದೆಯಲ್ಲ, ಇಲ್ಲಿ ಹಾಗಿರಬೇಕಲ್ಲ. ಅದರ ನಂತರದ ಚರ್ಚೆ ಇದಾಗಿದ್ದಾಗ ಹೀಗೆ ಆ ಏಕದೇವೋಪಾಸನೆ ಅಂದರೆ ಮತ್ತೆ ದೇವಾಲಯ ಅಲ್ಲ, ಹೊರಗಿನ ದೇವರಲ್ಲ, ಹೊರಗಿನ ಗುಡಿಗುಂಡಾರಗಳಲ್ಲ, ಅದು ನಿನ್ನಲ್ಲಿಯೇ ಇದೆ, ನಿನ್ನ ಒಳಗಿದೆ. ಅದನ್ನು ಕುರುಹಾಗಿ ಸಾಂಕೇತಿಕವಾಗಿ ನಾನು ನಿನ್ನ ಕೈಲಿ ಇಷ್ಟಲಿಂಗ ಕೊಟ್ಟಿದ್ದೀನಿ. ನಿನ್ನ ದೇವರು ಅಂದ್ರೆ ನೀನು ಆರಾಧಿಸುವ ದೇವ ಮಹಾದೇವ ಮತ್ತು ನಿನ್ನ ಇಷ್ಟಲಿಂಗ. ಈ ನೆಲೆಯೊಳಗೆ, ಈ ಆಧಾರದ ಮೇಲೆ ನೀವು ನಿಮ್ಮ ನಿಮ್ಮ ತತ್ವ ಸಿದ್ಧಾಂತಗಳನ್ನು, ವಚನಗಳ ರಚನೆಗಳನ್ನು, ಮತ್ತು ನೀವು ನಿಮ್ಮ ಜಾತಿ ಕುಲಕಸುಬಿನ ಸಂಕೇತಗಳನ್ನು ಇಟ್ಕೊಳ್ರಿ. ಅದರ ಜೊತೆಗೆ ನೀವು ಆರಾಧಿಸುವ ಯಾವುದಾದ್ರೂ ಒಂದು ದೈವವನ್ನು ಇಟ್ಕೊಂಡು ವಚನಗಳನ್ನು ರಚನೆ ಮಾಡುವಂಥ ಒಂದು ಮುಕ್ತ ಅವಕಾಶ ಕೊಟ್ಟದ್ದು ಅದರ ಅಸ್ಮಿತೆಗಾಗಿ. ಯಾವ ಶರಣರು ಏನು ಬರೆದ್ರು, ಅವರು ಪೂರ್ವಾಶ್ರಮದಲ್ಲಿ ಏನಿದ್ರು ಅಂತ ಹೇಳುವ ಅವರ ಐಡೆಂಟಿಟಿ ಸಲುವಾಗಿ ಅದನ್ನು ಉಳಿಸ್ಕೊಂಡಿದ್ದು ಭಾಳ ಜಾಣತನ. ಎಲ್ಲರೂ ಒಂದೇ ಥರದ ಅಂಕಿತನಾಮ, ಎಲ್ಲರಿಗೂ ಶರಣರು ಅಂದುಬಿಟ್ಟಿದ್ರೆ, ಎಲ್ಲರಿಗೂ ಒಂದೇ ಹೆಸರಿಟ್ಟಿದ್ರೆ ಯಾರು ಯಾರಿಂದ ಬಂದರು, ಹೇಗೆ ಪರಿವರ್ತನೆ ಆದರು ಅನ್ನೋದು ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಅಂಥ ಒಂದು ಜಾಣತನ, ಅಂಥ ಒಂದು ಮುಂದಾಲೋಚನೆ, ಆತ್ಮ ಸಮಾಲೋಚನೆ ಇಡೀ ಅನುಭವ ಮಂಟಪದಲ್ಲಿ ಎಷ್ಟು ಡೆಮೊಕ್ರೆಟಿಕ್ಕಾಗಿ ಚರ್ಚೆ ಆಗಿರ್ಬೋದು ಅನ್ನೋದನ್ನು ಪ್ರತಿ ವಚನಗಳನ್ನು ಓದಿದಾಗ ರೋಮಾಂಚನ ಆಗ್ತದೆ. ಇಲ್ಲಿ ವೆಸ್ಟರ್ನ್ ಸೈಕಾಲಜಿ ಇದೆ, ವೆಸ್ಟರ್ನ್ ಫಿಲಾಸಫಿ ಇದೆ, ಸೋಷಿಯಾಲಜಿ ಇದೆ, ಪೊಲಿಟಿಕಲ್ ಸೈನ್ಸ್ ಇದೆ, ಎಕನಾಮಿಕ್ಸ್ ಇದೆ. ಇವತ್ತು ಆಧುನಿಕ ದಿನಗಳಲ್ಲಿ ಬರುವ ಎಲ್ಲ ನಾವೇನು ಆಲ್ ದ ಡಿಪಾರ್ಟ್ಮೆಂಟ್ಸ್ ಫಾರ್ ದಿ ಪಬ್ಲಿಕ್ ವೆಲ್ಫೇರ್ ಇನ್ ದ ಸೊಸೈಟಿ ಅಂತ ಕಾಣ್ತೇವೆ, ರಾಜಕೀಯದ ಮೂಲಕ, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗದ ಮೂಲಕ ಜನರ ಜೀವನ ಸುಖವಾಗಿರಲಿ ಅಂತ ಏನು ನಾವು ಬಯಸ್ತೇವೆ, ಅದೆಲ್ಲದಕ್ಕೂ ಬೇಸ್ ಯಾವುದು ಅಂದ್ರೆ ಭಕ್ತಿ. ಅದೆಲ್ಲದಕ್ಕೂ ಅಡಿಪಾಯ ಏನಂದ್ರೆ ಸ್ಪಿರಿಚುವಲಿಸಮ್, ನಾಟ್ ದ ರಿಲಿಜನ್, ಸ್ಪಿರಿಚುವಲಿಸಮ್ ಆ್ಯಂಡ್ ಕಾನ್ಸಂಟ್ರೇಷನ್. ಆ ಸ್ಪಿರಿಚುವಲಿಸಮ್, ಕಾನ್ಸಂಟ್ರೇಷನಿನ ಸಂಕೇತವನ್ನು ನಾವು ಈ ವಚನದಲ್ಲಿ ಖಂಡಿತವಾಗಿ ಕಾಣ್ತೇವೆ. ಈ ರೀತಿ ವೈಜ್ಞಾನಿಕವಾಗಿ, ಸೈದ್ಧಾಂತಿಕವಾಗಿ ವಚನಗಳ ಜಾಡನ್ನು ಹಿಡ್ಕೊಂಡು ಹೋದಾಗ ನಮಗೆ ನಿಜವಾಗಲೂ ಪುಳಕವಾಗ್ತದೆ. ಶರಣು ಶರಣಾರ್ಥಿ.